ಜೈಲಲ್ಲಿ ಬರ್ತ್ಡೇ ಮಾಡಿಕೊಳ್ಳುವಂತಹ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಹುಟ್ಟುಹಬ್ಬ 49ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೊಲೆ ಪ್ರಕರಣದಲ್ಲಿ ಕಾರಾಗೃಹದಲ್ಲಿ ಬಂಧಿತರಾಗಿರುವಂಥದ್ದು. ಜೈಲಲ್ಲಿ ಬರ್ತ್ಡೇ ಮಾಡಿಕೊಳ್ಳುವಂತಹ ದರ್ಶನ್ ಇದೀಗ ಪರಪ್ಪನ ಅಗ್ರಹಾರದಲ್ಲೇ ಹುಟ್ಟಿದಬ್ಬದ ದಿನ ಕೂಡ ಕಳೆಯಬೇಕಾದಂತಹ ಪರಿಸ್ಥಿತಿ. ಕಾರಾಗೃಹದಲ್ಲೇ ಇರುವಂತಹ ಸಾರಥಿ ಕಳೆದ ವರ್ಷ ಪತ್ನಿ ಮಗನ ಜೊತೆ ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡಿಕೊಂಡಿದ್ರು. ಬೇಲ್ ಮೇಲೆ ರಿಲೀಸ್ ಆಗಿರ್ತಾರೆ ಕಾಟೇರ. ಕಳೆದ ವರ್ಷ ಈ ಬಾರಿ ಹುಟ್ಟುಹಬ್ಬಕ್ಕೆ ಜೈಲಿನ ಸೇರಿರುವಂಥದ್ದು. ವಿಜಯಲಕ್ಷ್ಮಿ ವಿನೀಶ್ ಭೇಟಿ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ ಇವತ್ತು ಜೈಲಿಗೆ ಅನ್ನುವಂಥ ಮಾಹಿತಿ. ಪರಪ್ಪನ ಅಗ್ರಹಾರಕ್ಕೆ ಸಹೋದರ ದಿನಕರ್ ತುಗುದೀಪ್ ಕೂಡ ಹೋಗ್ತಾರೆ ಅನ್ನುವಂತಹ ಮಾಹಿತಿ. ಜೈಲಿಗೆ ಭೇಟಿ ಕೊಟ್ಟು ಶುಭಾಶಯವನ್ನು ತಿಳಿಸುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಹುಟ್ಟುಹಬ್ಬಕ್ಕೆ ಜಾಲತಾಣದಲ್ಲಿ ಪತ್ನಿ ಪೋಸ್ಟ್ ಕೂಡ ಹಾಕಿದ್ದಾರೆ. ಪ್ರತಿದಿನವನ್ನು ಕೂಡ ಸಂಭ್ರಮಿಸುವ ವ್ಯಕ್ತಿಗೆ ಶುಭಾಶಯಗಳು ಅಂತ ಹೇಳ್ಬಿಟ್ಟು ವಿಶಸ್ ಅನ್ನು ಮಾಡಿದ್ದಾರೆ ವಿಜಯಲಕ್ಷ್ಮಿ. ಮತ್ತೊಂದೆಡೆ ದಚ್ಚು ಅಭಿಮಾನಿಗಳಿಂದಲೂ ಕೂಡ ಸೆಲೆಬ್ರೇಷನ್ ನಡೀತಾ ಇದೆ. ಲಾಸ್ಟ್ ಇಯರ್ ಬೇಲ್ ಮೇಲೆ ಆಚೆ ಇರ್ತಾರೆ ನಟ ದರ್ಶನ್. ಸೊ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ತಕ್ಕಮಟ್ಟಿಗೆ ಮಾಡ್ಕೊಂಡಿರ್ತಾರೆ. ಬಿಕಾಸ್ ಬೇಲ್ ಮೇಲೆ ಆಚೆ ಇರೋದ್ರಿಂದಾಗಿ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ. ಸೊ ಈ ವರ್ಷ ಜೈಲಲ್ಲೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿ ಇದೀಗ 49ನೇ ವಸಂತಕ್ಕೆ ಕಾಲಿಟ್ಟಿರುವಂಥದ್ದು ದರ್ಶನ್. ವಿಜಯಲಕ್ಷ್ಮಿ ಪೋಸ್ಟ್ ಕೂಡ ಮಾಡಿರುವಂಥದ್ದು ಇನ್ಸ್ಟಾಗ್ರಾಮ್ನಲ್ಲಿ. ಪ್ರತಿದಿನ ಸಂಭ್ರಮಿಸುವಂತಹ ವ್ಯಕ್ತಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ಬಿಟ್ಟು. ನಟ ದರ್ಶನ್ ಅಭಿಮಾನಿಗಳು ಒಂದು ಕಡೆ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಕೂಡ ನೆರವೇರಿಸಿರುವಂಥದ್ದು. ಜೊತೆಗೆ ನೋಡ್ತಾ ಇರ್ಬೋದು ಸುಪ್ರೀತ್ ಅಂತ ಹೇಳ್ಬಿಟ್ಟು ದರ್ಶನ್ನ ದೊಡ್ಡ ಅಭಿಮಾನಿ ಆತ. ಪ್ರತಿ ವರ್ಷವೂ ಕೂಡ ದರ್ಶನ್ ಹುಟ್ಟುಹಬ್ಬವನ್ನು ತುಂಬ ಒಂದು ವಿಭಿನ್ನವಾಗಿ ಒಂದು ರೀತಿಯ ಅರ್ಥಪೂರ್ಣವಾಗಿ ಆಚರಿಸುವಂತಹ ವ್ಯಕ್ತಿ ಈತ. ಮತ್ತು ದರ್ಶನನ ಈ ಹಿಂದೆ ಅಂದರೆ ದರ್ಶನ್ ಆಚೆ ಇದ್ದಂತಹ ಸಂದರ್ಭದಲ್ಲಿ ಪ್ರತಿ ಬಾರಿ ಕೂಡ ಹೋಗಿ ಭೇಟಿ ಮಾಡ್ತಾ ಇರ್ತಾರೆ. ಇವತ್ತು ಜಯನಗರದಲ್ಲಿ ದೇವಸ್ಥಾನದಲ್ಲಿ ಪೂಜೆ ಕೂಡ ಹಮ್ಮಿಕೊಂಡಿದ್ದಾರೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಇವತ್ತು ನಮ್ಮ ನಂಜುಂಡೇಶ್ವರ ಸ್ವಾಮಿ ದೇವಾಲಯ ಟ್ರಸ್ಟ್ ಕಡೆಯಿಂದ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರಿಗೂ ಕೂಡ ಇವತ್ತು ಸ್ವೀಟ್ ಹಂಚ್ತಾ ಇದ್ದೀವಿ. ನೀವು ನೋಡ್ಬೋದು ಬೇಕಂದರೆ. ಸೊ ನಾಳೆ ಹುಟ್ಟುಹಬ್ಬ ಇದೆ. ಸೊ 16ನೇ ತಾರೀಕು. 16ನೇ ತಾರೀಕು ಹುಟ್ಟುಹಬ್ಬಕ್ಕೆ ಪ್ರತಿ ವರ್ಷ ಹಾಡು ಮಾಡ್ತೀನಿ. ಸೊ ಈ ವರ್ಷ ಕೂಡ ಹಾಡು ಬಂದು ಒಂದು ಒಳ್ಳೆ ಕಾಸ್ಗೋಸ್ಕರ ಅವರು ಆದಷ್ಟು ಬೇಗ ಬರಲಿ ಅಂತ ಸೊ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಹೋಮ ಹವನ ಇಟ್ಕೊಂಡಿದ್ವಿ. ಸೊ ಜೊತೆಗೆ ಈಗ ಇವತ್ತು ರುದ್ರಾಭಿಷೇಕ ಆಯಿತು ಬೆಳಗ್ಗೆ. ಈಗ ತಿರ್ಗಾ ಇವತ್ತು ನೈಟ್ ಕೂಡ ರುದ್ರಾಭಿಷೇಕ ಇರುತ್ತೆ, ಪಂಚಾಮೃತ ಅಭಿಷೇಕ ಇರುತ್ತೆ. ಸೊ ಆದಷ್ಟು ಬೇಗ ಇವರು ದರ್ಶನ ಸರ್ ಬರಲಿ ಅಂತ ನಮ್ಮೆಲ್ಲರ ಭಕ್ತಾದಿಗಳು ಎಷ್ಟೋ ಜನ ಕಾಯ್ತಿದ್ದಾರೆ. ಸೊ ಅವ್ರಿಗೆ ಫ್ಯಾನ್ಸ್ ಕಾಯ್ತಿದ್ದಾರೆ, ಎಷ್ಟೋ ಜನ ಅವ್ರಿಗೆ ಕೆಲಸ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಹೊರಗಡೆ ಬರಲಿ ಅಂದ್ಬಿಟ್ಟು ಇವತ್ತು ಎಲ್ಲರಿಗೂ ನಾಳೆ ಬರ್ಡೇ ಇದೆ. ಬಟ್ ಇವತ್ತು ನಾವು ಸ್ವೀಟ್ ಹಂಚ್ತಾ ಇದ್ದೀವಿ, ನಾಳೆ ಕೂಡ ಸ್ವೀಟ್ ಹಂಚ್ತಾ ಇದ್ದೀವಿ. ಬರ್ಡೇ ಇದೆ. ಸೊ ಎಲ್ಲರೂ ಬನ್ನಿ. ಹೆಸರು ದರ್ಶನ್ ಅಭಿಮಾನಿ ಸುಪ್ರೀತ್ ಅಂತ ಹೇಳ್ಬಿಟ್ಟು ಹೋಮ ಪೂಜೆ ಹವನಗಳನ್ನು ಜಯನಗರದ ಒಂದು ಟೆಂಪಲಲ್ಲಿ ಹಮ್ಮಿಕೊಂಡಿರುವಂಥದ್ದು. ಸೊ ಇವತ್ತು ಕೂಡ ಪೂಜೆ ಪುನಸ್ಕಾರಗಳನ್ನು ಹಮ್ಮಿಕೊಂಡಿದ್ದಾರೆ. ದರ್ಶನ್ ಅಂತ ಬಂದಂಥ ಸಂದರ್ಭದಲ್ಲಿ ಅಭಿಮಾನಿಗಳ ಸಾಗರ ಎಷ್ಟಿರುತ್ತೆ. ಅವರು ಯಾರೂ ಕೂಡ ಸ್ಟಾರ್ ಹೀರೋ ಕೂಡ ಅಷ್ಟು ಅಭಿಮಾನಿಯನ್ನು ಗಳಿಸಿರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅವರು ಆಬ್ಸೆನ್ಸಲ್ಲೂ ಕೂಡ ಅವರ ಒಂದು ಪ್ರೆಸೆನ್ಸನ್ನು ನೋಡೋದಕ್ಕೆ ಅಭಿಮಾನಿಗಳು ಇದೀಗ ಕಾತರರಾಗಿರುವಂಥದ್ದು. ಸೊ ಸೆಲೆಬ್ರೇಷನ್ ಮಾಡಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆದೇ ಇದ್ದರೆ ಒಳಿತು. ಬಿಕಾಸ್ ಒಂದು ರೀತಿಯಾಗಿ ಅಭಿಮಾನಿಗಳು ಕೆಲವೊಮ್ಮೆ ಹುಚ್ಚಾಟವನ್ನು ಮೆರೆದು ಬಿಡ್ತಾರೆ. ಅದರ ಜೊತೆಗೆ ತನಿಷಾ ಕುಪ್ಪಂಡ ಅವರ ಒಂದು ಪ್ರೊಡಕ್ಷನ್ ಹೌಸಲ್ಲೂ ಕೂಡ ಕರಿಯಾ ಸಿನಿಮಾ ಫೆಬ್ರವರಿ 13 ರಿಲೀಸ್ ಆಯಿತು. ಹುಟ್ಟುಹಬ್ಬದ ಪ್ರಯುಕ್ತ ರಿಲೀಸ್ ಆಗಿರುವಂಥದ್ದು. ಸೊ ಇವತ್ತು ತನಿಷಾ ಕೂಡ ಪೂಜೆ ಪುನಸ್ಕಾರಗಳನ್ನು ಹಮ್ಮಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇದೆ.